ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ. ಸ್ಪೆಷಲಿ ಭಾಗಮಂಡಲ ಭಾಗದಲ್ಲಿ ಹೇಗಿದೆ ಸ್ಥಿತಿಗತಿ ಅನ್ನೋದರ ಡೀಟೇಲ್ಸ್ ಕೊಡ್ತೀವಿ. ಕೊಡಗು ಜಿಲ್ಲೆಯಲ್ಲಿ ಆಗ್ತಾ ಇರುವಂತಹ ಮಳೆಯ ಅಬ್ಬರದ ಕಾರಣಕ್ಕಾಗಿ ಭಾಗಮಂಡಲ ಪ್ರದೇಶ ಜಲಾವೃತವಾಗಿದೆ. ಕಾವೇರಿಯ ಉಗಮ ಸ್ಥಾನ ಕಾವೇರಿ ನದಿ ನೀರಿನ ಮಟ್ಟದಲ್ಲೂ ಕೂಡ ಏರಿಕೆ ಆಗಿದೆ. ತ್ರಿವೇಣಿ ಸಂಗಮ ಭರ್ತಿಯಾಗಿದೆ. ತ್ರಿವೇಣಿ ಸಂಗಮ ಅನ್ನೋದು ಇಲ್ಲಿ ಧಾರ್ಮಿಕವಾಗೂ ಕೂಡ ಪವಿತ್ರವಾದಂತಹ ಸ್ಥಳ. ಕಾವೇರಿ, ಕನ್ನಿಕೆ ಮತ್ತು ಗುಪ್ತಗಾಮಿಯಾಗಿ ಹರಿಯುವಂತಹ ಸುಜೋತಿ ಅನ್ನೋ 3 ನದಿಗಳು ಸೇರೋ ಪ್ರದೇಶ ತ್ರಿವೇಣಿ ಸಂಗಮ. ಸೊ ಇಲ್ಲೂ ಕೂಡ ಪ್ರವಾಹದ ಸ್ಥಿತಿಗತಿಗಳು ಕಂಡು ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅತ್ಯಧಿಕ ಮಳೆ ಪಶ್ಚಿಮ ಘಟ್ಟಗಳಲ್ಲಿ ಯಾವಾಗ ಆಗುತ್ತೆ, ಸ್ಪೆಷಲಿ ಈ ಬೆಟ್ಟದ ಸಾಲಿನಲ್ಲಿ ಬ್ರಹ್ಮಗಿರಿ ತಪ್ಪಲೆಲ್ಲ ಎಲ್ಲಿ ಜಾಸ್ತಿ ಆಗುತ್ತೆ ಆಗ ತ್ರಿವೇಣಿ ಸಂಗಮ ಭರ್ತಿ ಆಗುತ್ತೆ. KRSನ ಒಳಹರಿವಿನ ಪ್ರಮಾಣ ಕೂಡ ಈ ಭಾಗದಲ್ಲಿ ಮಳೆ ಆಗೋದ್ರಿಂದ ಆಗುತ್ತೆ. ಈಗಾಗಲೇ ನೀವು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ತಗ್ಗು ಪ್ರದೇಶಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ನದಿಯಂತೆ ಭಾಸವಾಗ್ತಾ ಇದೆ ಪ್ರಮುಖ ರಸ್ತೆಗಳು. ಭಾಗಮಂಡಲ ನಾಪಗೋಲ್ ರಸ್ತೆ ಸಾರ್ವಜನಿಕರ ಇದು ನೋಡಿ, ತ್ರಿವೇಣಿ ಸಂಗಮದ ಸಂಪೂರ್ಣ ಜಲಾವೃತಗೊಂಡು ಇದು ನೋಡಿ ಮಡಿಕೇರಿ ರಸ್ತೆಗೆ ಭಾಗಮಂಡಲ ದೇವಸ್ಥಾನದ ಹತ್ತಿರ ಪಕ್ಕದಲ್ಲಿ ನೀರು ಬಂದಿದೆ ನೋಡಿ.